ಬೆಂಗಳೂರಿನ ಮೆಟ್ರೋ ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಫೆಬ್ರವರಿ 9ರಿಂದ ಬೆಂಗಳೂರಿನಲ್ಲಿರುವಂತಹ ಮೆಟ್ರೋ ಪ್ರಯಾಣದ ಟಿಕೆಟ್ ದರ ಏನಿದೆ ಏರಿಕೆಯಾಗಲಿದೆ. ಬರೋಬ್ಬರಿ ಫೆಬ್ರವರಿ 9ರಿಂದ 5% ಟಿಕೆಟ್ ದರ ಏರಿಕೆ ಆಗಲಿರುವಂತದ್ದು. ಈಗಾಗಲೇ ಪ್ರಯಾಣ ದರವನ್ನ BMRCL ಅನೌನ್ಸ್ ಮಾಡಿದೆ. ಕೆಲ ಸ್ಟೇಜ್ಗಳ ನಡುವೆ 4ರಿಂದ 5 ರೂಪಾಯಿ ಏರಿಕೆ ಆಗುತ್ತೆ. ಸ್ಟೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ತಿಂಗಳ ಮೆಟ್ರೋ ಪಾಸ್ ದರದಲ್ಲೂ ಕೂಡ ಏರಿಕೆ ಇರುತ್ತೆ. ಬೆಲೆ ಏರಿಕೆಯಿಂದ ಮೆಟ್ರೋ ಪ್ರಯಾಣಿಕರು ಕಂಗಾಲಾಗಿ ಹೋಗಿದ್ದಾರೆ. ಸುಗಮ ಸಂಚಾರಕ್ಕೆ ಮೆಟ್ರೋವನ್ನ ಆಯ್ಕೆ ಮಾಡ್ತಾರೆ. ಪೀಕ್ ಟೈಮ್ ಅಲ್ಲೂ ಕೂಡ ಈ ಮೆಟ್ರೋದಲ್ಲಿ ಸಿಕ್ಕಾಪಟ್ಟೆ ಜನರು ಇರ್ತಾರೆ. ಈಗ ಈ ಮೆಟ್ರೋ ದರ ಏನಿದೆ ಇದರಲ್ಲಿ 5% ಏರಿಕೆ ಆಗಿದೆ. BMRCL ಈಗಾಗಲೇ ಇದನ್ನ ಅನೌನ್ಸ್ ಮಾಡಿದೆ. ಹಾಗಾದ್ರೆ ಇವತ್ತಿನಿಂದನೇ ಒಂದು 5% ರೇಟ್ ಹೈಕ್ ಆಗಿರುವಂತದ್ದು ಚಾಲ್ತಿಯಲ್ಲಿ ಇರುತ್ತಾ ಅಂತಂದ್ರೆ ಇಲ್ಲ. ಬದಲಾಗಿ ಫೆಬ್ರವರಿ 9ರಿಂದ ಮೆಟ್ರೋ ಟ್ರೈನ್ ಅಲ್ಲಿ ಯಾರೆಲ್ಲ ಪ್ರಯಾಣ ಮಾಡ್ತಾರೆ ನೋಡಿ, ನಿಗದಿತ ಒಂದು ದರವನ್ನ ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಂಡಿರ್ತಾರೆ, ಅದಕ್ಕಿಂತ ಜಾಸ್ತಿ ಆಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ BMRCL ನ PRO ಆಗಿರುವಂತಹ ಯಶವಂತ್ ಮಾತನಾಡಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡ್ಕೊಂಡ್ ಬರೋಣ. ಪರ್ಸೆಂಟೇಜ್ ಬರುತ್ತೋ ಅಥವಾ ನೀವು 5% ಮ್ಯಾಕ್ಸಿಮಮ್, ಇಲ್ಲ ನಿಮಗೆ ನೀವು ದರ ಪರೀಕ್ಷಣೆ ಮಾಡೋ ಆ ಫಾರ್ಮುಲಾ ಪ್ರಕಾರ ಕಡಿಮೆ ಬಂದರೆ 4% ಬಂದರೆ 4% ಮಾಡಿ ಅಂತ ಇರೋದು ಅದರಲ್ಲಿ. ಆಮೇಲೆ ಇವಾಗ ನಾವು ಕೂಡ ದರ ಪರೀಕ್ಷಣೆ ಮಾಡಿ ನೋಡಿದ್ಮೇಲೆ ನಮಗೆ ಹೋದ ವರ್ಷಕ್ಕೂ ಈ ವರ್ಷಕ್ಕೂ ಸುಮಾರು 10% ಅಷ್ಟು ಹೆಚ್ಚಳ ಬರ್ತಾ ಇತ್ತು. ಹಾಗಾಗಿ ನಾವು 10% ಮಾಡೋಕ್ಕಾಗೋದಿಲ್ಲ. ದರ ಪರೀಕ್ಷಣಾ ಸಮಿತಿಯ ರೆಕಮೆಂಡೇಶನ್ನು ಏನಿದೆ ಅದ್ರ ಪ್ರಕಾರ ನಾವು ಬರೀ 5% ಮಾತ್ರ ನಾವು ಮಾಡಬೇಕಾಗತ್ತೆ. 10 ವಲಯಗಳಲ್ಲಿ ನಾವು ನೋಡಿದಾಗ 10 ರೂಪಾಯಿ ಇರೋದು 11 ರೂಪಾಯಿ ಆಗುತ್ತೆ. ಆಮೇಲೆ ಮ್ಯಾಕ್ಸಿಮಮ್ 90 ರೂಪಾಯಿ ಇರೋದು 95 ರೂಪಾಯಿ ಆಗುತ್ತೆ. ಅಂದರೆ ಇವಾಗ ನಮ್ಮ ದರ ಪರಿಷ್ಕರಣೆ ಆಗ್ತಿರೋದು 1 ರೂಪಾಯಿಯಿಂದ ಕನಿಷ್ಠ 1 ರೂಪಾಯಿ, ಗರಿಷ್ಠ 5 ರೂಪಾಯಿ. ಮೆಟ್ರೋ ಪ್ರಯಾಣ ದರವನ್ನ ಈಗಾಗಲೇ BMRCL ಏರಿಕೆ ಮಾಡಿದೆಯಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಬಿಜೆಪಿಯ ನಾಯಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ದರ ಏರಿಕೆಗೆ ಸಂಸದ PC ಮೋಹನ್ ಗರಂ ಆಗಿಬಿಟ್ಟಿದ್ದಾರೆ. ರಾಜ್ಯ ಸರ್ಕಾರ ಹಣಕಾಸು ನಿಲ್ಲಿಸಿದೆ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಖಾಲಿಯಾಗಿದೆ, ಈ ರೀತಿ ವಸೂಲಿ ಮಾಡ್ತಿದ್ದಾರೆ. BMRCLಗೆ ಕೊಡ್ತಿಲ್ಲದ ಹಣವನ್ನ ಕೊಡ್ತಿದ್ದಂತ ಹಣ ನಿಲ್ಲಿಸಿದ್ದಾರೆ ಸರ್ಕಾರದವರು. ಸರ್ಕಾರದ ಈ ನಡೆಯಿಂದ ಟಿಕೆಟ್ ದರ ಏರಿಕೆ ಆಗಿದೆ. ಕಾಂಗ್ರೆಸ್ ವಿರುದ್ಧ PC ಮೋಹನ್ ಕಿಡಿಕಾರಿರುವಂಥದ್ದು ಗಮನಿಸ್ತಾ ಹೋಗಬಹುದು. ಈಗಾಗಲೇ ಮೆಟ್ರೋ ದರ ಏರಿಕೆ ಆಗಿದೆಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ PC ಮೋಹನ್ ಅವರು ಕೂಡ ಟ್ವೀಟ್ ಮಾಡಿದ್ದಾರೆ, ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಹಾಗಾದ್ರೆ PC ಮೋಹನ್ ಅವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ಮಾತನಾಡಿದ್ರು ಬನ್ನಿ ನೋಡ್ಕೊಂಡ್ ಬರೋಣ. BMRCL ಅವರು ಇವತ್ತು ತಗೊಂಡಿರುವಂತ ನಿರ್ಧಾರದ ಬಗ್ಗೆ ಬೆಂಗಳೂರಿನ ಜನ ಬಹಳ ಆಕ್ರೋಶದಲ್ಲಿದ್ದಾರೆ. ಯಾಕೆಂದ್ರೆ ಕಳೆದ ವರ್ಷ ಕೂಡ 71% ಅಷ್ಟು ಇನ್ಕ್ರೀಸ್ ಮಾಡಿದ್ರು. ಈ ವರ್ಷ 5% ಮಾಡಿದ್ದಾರೆ. ಮುಂಬರುವ ದಿನದಲ್ಲೂ ಕೂಡ ಮಾಡ್ತೀನಿ ಅನ್ನೋ ಒಂದು ಸೂಚನೆಯನ್ನು ಕೂಡ ಕೊಟ್ಟಿರೋದು ಜನಗಳು ಬಹಳ ಬೇಜಾರಲ್ಲಿದ್ದಾರೆ. ಈ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ. ಇವತ್ತು ಇಲ್ಲಿ ಬರುವಂತಹ ಹಣವನ್ನು ತಗೊಂಡೋಗಿ ಶಕ್ತಿ ಬಸ್ ಸ್ಕೀಮ್ ಹಾಕುವಂತದ್ದು, ಈ ತರಹದ್ದು ಜನಗಳ ಮೇಲೆ ಹೊರೆ ಹಾಕೊಂಡು ಬರ್ತಾರೆ. ತಮಗೆ ಗೊತ್ತಿರುವಂತ ಕಳೆದ 3 ವರ್ಷಗಳಲ್ಲಿ ಸರ್ಕಾರ ಬಂದ್ಮೇಲೆ ಎಲೆಕ್ಟ್ರಿಸಿಟಿ ಬೆಲೆ ಜಾಸ್ತಿ ಆಗಿದೆ, ಟ್ಯಾಕ್ಸ್ಗಳು, ಪ್ರಾಪರ್ಟಿ ಟ್ಯಾಕ್ಸ್ಗಳು ಜಾಸ್ತಿ ಆಗಿದೆ, ರಿಜಿಸ್ಟ್ರೇಷನ್ ವ್ಯಾಲ್ಯೂ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಮಾಡಿದ್ದಾರೆ, ಬಸ್ ದರ ಜಾಸ್ತಿ ಮಾಡಿದ್ದಾರೆ. ಅದಾದ ಮೇಲೆ BMRCL ಒಂದು ಫೇರ್ ಕೂಡ ಜಾಸ್ತಿ ಮಾಡಿದೆ. ಇದೆಲ್ಲವೂ ಕೂಡ ನಿಜವಾಗ್ಲೂ ಕೂಡ ಈ ಸರ್ಕಾರ ಬೆಂಗಳೂರಿನ ಮೇಲೆ ಒಂದು ಹೆಚ್ಚಿನ ಒಂದು ಏನೊಂದು ರೆವಿನ್ಯೂ ಜನರೇಟ್ ಮಾಡುವಂತಹ ಒಂದು ಈ ಜಾಗದಲ್ಲಿ ಸರ್ಕಾರ ಯಾವುದೇ ಕಾರಣಕ್ಕೂ ಕೂಡ ಕಾನ್ಸಂಟ್ರೇಟ್ ಮಾಡಿ ನೆಗ್ಲೆಕ್ಟ್ ಮಾಡ್ತಾ ಇದೆ ಬೆಂಗಳೂರನ್ನು ಕೂಡ ಅನ್ನೋದ್ರ ಬಗ್ಗೆ ಜನಕ್ಕೆ ಕೂಡ ಒಂದು ಆಕ್ರೋಶ ಇದೆ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆಶಿಕ್ ಮುಲ್ಕಿ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರೆ ಆಶಿಕ್ ಮುಲ್ಕಿ, ಈಗಾಗಲೇ BMRCL ಮೆಟ್ರೋ ದರವನ್ನ ಏರಿಕೆ ಮಾಡಿದೆಯಲ್ಲ, ಎಕ್ಸಾಕ್ಟ್ ರೀಸನ್ ಏನು ಈ ಒಂದು ಪ್ರೈಸ್ ಹೈಕ್ ಮಾಡೋದಕ್ಕೆ? ಇದ್ರ ಜೊತೆಗೆ ಕಿಲೋಮೀಟರ್ ಲೆಕ್ಕಕ್ಕೆ ಯಾವ ರೀತಿ ಪ್ರೈಸ್ ಹೈಕ್ ಆಗ್ತಾ ಹೋಗುತ್ತೆ? ಧನುಶ್ರೀ, ನಿರ್ವಹಣಾ ವೆಚ್ಚ, ಆಡಳಿತಾತ್ಮಕ ವೆಚ್ಚ ಮತ್ತು ಸಿಬ್ಬಂದಿಗಳ ವೆಚ್ಚವನ್ನು ಭರಿಸೋದಕ್ಕೆ ಈ ಬಾರಿ BMRCL ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರವನ್ನು ಏರಿಕೆ ಮಾಡಿದೆ ಅನ್ನುವಂಥ ಒಂದು ಸಬೂಬನ್ನು ತನ್ನ ಟಿಕೆಟ್ ದರ ಏರಿಕೆಯ ನಡೆಯನ್ನು ಸಮರ್ಥಿಸಿಕೊಂಡಿರುವಂಥದ್ದು. ಒಟ್ಟು 10 ಸ್ಟೇಜ್ನಲ್ಲಿ ಈಗಾಗಲೇ ದರವನ್ನು
ಪಡಿತಾ ಇರುವಂಥ ಟಿಕೆಟ್ ದರವನ್ನು ಫಿಕ್ಸ್ ಮಾಡಿರುವಂಥದ್ದು. ಈ 10 ಸ್ಟೇಜ್ನಲ್ಲಿ ಕನಿಷ್ಠ 1 ರೂಪಾಯಿಂದ ಹಿಡಿದು ಗರಿಷ್ಠ 5 ರೂಪಾಯಿವರೆಗೆ ನಮ್ಮ ಮೆಟ್ರೋ ಅಧಿಕಾರಿಗಳು ಟಿಕೆಟ್ ದರವನ್ನು ಏರಿಸಿರುವಂಥದ್ದು. ಮೊದಲನೇ ಸ್ಟೇಜ್ನಲ್ಲಿ ಅಂದರೆ 0ಇಂದ 2 ಕಿಲೋಮೀಟರ್ವರೆಗೆ 10 ರೂಪಾಯಿ ಟಿಕೆಟ್ ಇದೆ. ಸೊ ಆ ಟಿಕೆಟ್ ದರವನ್ನು 10ರಿಂದ 11 ರೂಪಾಯಿಗೆ ಏರಿಕೆ ಮಾಡಿರುವಂಥದ್ದು. 30 ಕಿಲೋಮೀಟರ್ಗಿಂತ ಮೇಲ್ಪಟ್ಟಿರುವಂಥ ಟಿಕೆಟ್ ದರ ಈ ಹಿಂದೆ 90 ರೂಪಾಯಿ ಇತ್ತು, ಈಗ 95 ರೂಪಾಯಿ ಟಿಕೆಟ್ ದರವನ್ನು ನಿಗದಿ ಮಾಡಿ ಆದೇಶವನ್ನು ಮಾಡಿರುವಂಥದ್ದು. ಈ ಹೊಸ ಪರಿಷ್ಕೃತ ದರ ಪಟ್ಟಿ ಫೆಬ್ರವರಿ 9ನೇ ತಾರೀಕಿನಿಂದ ಅಂದರೆ ಮುಂದಿನ ಸೋಮವಾರದಿಂದ ಜಾರಿಗೆ ಬರುತ್ತೆ. ಕಳೆದ ವರ್ಷ 51% ಟಿಕೆಟ್ ದರವನ್ನು ಏರಿಕೆ ಮಾಡಿ ದೊಡ್ಡ ಮಟ್ಟದಲ್ಲಿ ಶಾಕನ್ನು ಮೆಟ್ರೋ ಪ್ರಯಾಣಿಕರಿಗೆ ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಕೊಟ್ಟಿದ್ರು. ಅದಾಗಿ ಮುಂದಿನ ವರ್ಷ ಅಂದರೆ ಈ ವರ್ಷಕ್ಕೆ ಮತ್ತೆ 5% ಏರಿಕೆ ಮಾಡಿರುವಂಥದ್ದು. ಇದು ಕೇವಲ ಈ ವರ್ಷಕ್ಕೆ ಮಾತ್ರ ಸೀಮಿತ ಅಲ್ಲ, ಮುಂಬರುವ ವರ್ಷಗಳಲ್ಲಿ ಪ್ರತಿ ವರ್ಷವೂ ಕೂಡ 5% ಹೆಚ್ಚಳ ಮಾಡೋದಕ್ಕೆ ನಮ್ಮ ಮೆಟ್ರೋ ಅಧಿಕಾರಿಗಳು ನಿರ್ಧಾರವನ್ನು ಮಾಡಿರುವಂಥದ್ದು. 2 ವರ್ಷಗಳ ಹಿಂದೆ ಮೆಟ್ರೋ ದರವನ್ನು ಏರಿಕೆ ಮಾಡುವಂಥ ನಿಟ್ಟಿನಲ್ಲಿ ಒಂದು ತಜ್ಞರ ಸಮಿತಿಯನ್ನು ನೇಮಕ ಮಾಡಿತ್ತು. ಆ ತಜ್ಞರು ಕೊಟ್ಟಿರುವಂಥ ಒಂದು ವರದಿ ಏನಿದೆ, ಆ ವರದಿಯ ಆಧಾರದ ಮೇಲೆಗೆ ಇದೀಗ ಈ ರೀತಿಯಾಗಿರುವಂಥ ದರ ಪರಿಷ್ಕರಣೆಯನ್ನು ಮಾಡೋದಕ್ಕೆ ನಮ್ಮ ಅಧಿಕಾರಿಗಳು ಮುಂದಾಗ್ತಾ ಇರುವಂಥದ್ದು. ಕಳೆದ ವರ್ಷ 51%ಅನ್ನು 7.5 ವರ್ಷಕ್ಕೆ ಅನುಗುಣವಾಗಿ 51%ನಷ್ಟು ಏರಿಕೆಯನ್ನು ಮಾಡಿದ್ದಂಥದ್ದು. ಈ ಬಾರಿ ಪ್ರತಿ ವರ್ಷವೂ ಕೂಡ 5% ಏರಿಕೆ ಮಾಡ್ತಾ ಹೋದರೆ ಸಾರ್ವಜನಿಕರ ಮೇಲೆ ಹೊರೆ ಆಗಲ್ಲ ಅನ್ನುವಂಥದ್ದು ನಮ್ಮ ಮೆಟ್ರೋ ಅಧಿಕಾರಿಗಳು ಕೊಡ್ತಾ ಇರುವಂಥ ಮಾಹಿತಿ. ಆದರೆ ದೇಶದ ಬೇರೆಲ್ಲ ಮೆಟ್ರೋಪಾಲಿಟನ್ ಸಿಟಿಗಳಲ್ಲಿ ಇರುವಂಥ ಮೆಟ್ರೋ ಟಿಕೆಟ್ ದರ ಏನಿದೆ ಅದಕ್ಕೆ ಹೋಲಿಸ್ಕೊಂಡ್ರೆ 40%ನಷ್ಟು ಹೆಚ್ಚಿನ ದರವನ್ನು ಬೆಂಗಳೂರಿನಲ್ಲಿ ನಮ್ಮ ಮೆಟ್ರೋ ಅಧಿಕಾರಿಗಳು ಸಾರ್ವಜನಿಕರಿಂದ ವಸೂಲಿಯನ್ನು ಮಾಡ್ತಾ ಇರುವಂಥದ್ದು. ಉದಾಹರಣೆಗೆ ದೆಹಲಿ ರಾಷ್ಟ್ರ ರಾಜಧಾನಿಯಾಗಿರುವಂಥ ದೆಹಲಿಯಲ್ಲಿ ಒಂದು ದಿಕ್ಕಿನಿಂದ ಮತ್ತೊಂದು ತುದಿಗೆ ಪ್ರಯಾಣ ಮಾಡಬೇಕು ಅಂತಂದರೆ ಗರಿಷ್ಠವಾಗಿ 60 ರೂಪಾಯಿ ಮಾತ್ರ ಈಗಲೂ ಕೂಡ ಟಿಕೆಟ್ ದರ ಇರುವಂಥದ್ದು. ಆದರೆ ಬೆಂಗಳೂರಿನಲ್ಲಿ 60 ಕಿಲೋಮೀಟರ್ ಪ್ರಯಾಣ ಮಾಡೋದಕ್ಕೆ 95 ರೂಪಾಯಿ ಈಗ ನಮ್ಮ ಮೆಟ್ರೋ ಅಧಿಕಾರಿಗಳು ಪಡೆಯೋದಕ್ಕೆ ಮುಂದಿನ ಸೋಮವಾರದಿಂದ ಮುಂದಾಗ್ತಾ ಇರುವಂಥದ್ದು. ಇದು ಸಾರ್ವಜನಿಕರಲ್ಲಿ ಆಕ್ರೋಶಕ್ಕೂ ಕೂಡ ಕಾರಣ ಆಗ್ತಾ ಇದೆ. ನಮ್ಮ ಮೆಟ್ರೋ ಪ್ರಯಾಣಿಕರ ಸಂಘ ಕೂಡ ಇದನ್ನು ಖಂಡಿಸ್ತಾ ಇರುವಂಥದ್ದು. ಇದೊಂದು ನಾನ್ ಪ್ರಾಫಿಟಬಲ್ ಆರ್ಗನೈಸೇಷನ್ ಆಗಬೇಕು, ಸಾರ್ವಜನಿಕರ ಅನುಕೂಲಕ್ಕೆ ಬಂದಿರುವಂಥದ್ದು. ಬೆಂಗಳೂರಿನಲ್ಲಿರುವಂತಹ ಟ್ರಾಫಿಕ್ ಸಮಸ್ಯೆಯನ್ನು ತಪ್ಪಿಸೋದಕ್ಕೆ ನಮ್ಮ ಮೆಟ್ರೋವನ್ನು ಜಾರಿ ಮಾಡ್ತಾ ಇರುವಂಥದ್ದು. ಅದರ ಮಧ್ಯೆ ಇವರು ಈ ರೀತಿಯಾಗಿ ಸಾರ್ವಜನಿಕರ ಜೇಬಿಗೆ ಕತ್ತರಿ ಹಾಕೋದು ಸರಿಯಲ್ಲ ಅನ್ನುವಂಥದ್ದು ಮೆಟ್ರೋ ಪ್ರಯಾಣಿಕರ ಮಾತು. ಧನುಶ್ರೀ, ಥ್ಯಾಂಕ್ ಯು ಆಶಿಕ್ ಮುಲ್ಕಿ ತಮ್ಮೆಲ್ಲ ಮಾಹಿತಿಗಾಗಿ.